ಈ ಮಧ್ಯದಲ್ಲಿ ಚೈನಾದವರು ಬರ್ತಾ ಇದ್ದಾರೆ. ನೀವು ಹ್ಞೂ ಅಂದರೆ ನಾವು ಮೀಡಿಯೇಷನ್ ಮಾಡ್ತೀವಿ ಅಂತ, ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ಮಾಡೋದಕ್ಕೆ ನಾವು ತಯಾರು. ಚೀನಾ ಆಫರ್ ಮಾಡ್ತಾ ಇದೆ. ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸುವಂಥವರು ನ್ಯೂಟ್ರಲ್ ಆಗಿರಬೇಕು ಅನ್ನೋದು ಬೇರ್ ಮಿನಿಮಮ್ ರಿಕ್ವೈರ್ಮೆಂಟ್. ಬೇರ್ ಮಿನಿಮಮ್ ಅದು ಕನಿಷ್ಠ ರಿಕ್ವೈರ್ಮೆಂಟ್ ಏನಪ್ಪ, ಅವ್ರು ನ್ಯೂಟ್ರಲ್ ಆಗಿರ್ಬೇಕು, ಇವ್ರ ಕಡೆನೂ ಇರಬಾರ್ದು ಅವ್ರ ಕಡೆನೂ ಇರಬಾರ್ದು ಅಂತ. ಚೀನಾದವ್ರು ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಅಂತ ಬಂದರೆ ಅಮೇರಿಕಾದವ್ರು ಒಪ್ಪೋದಕ್ಕೆ ಸಾಧ್ಯನಾ? ಅದನ್ನು ಸ್ಪಷ್ಟವಾಗಿ ಇರಾನಿನ ಬೆಂಬಲಕ್ಕಿರುವಂಥ ದೇಶ ಚೀನಾ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರುವಂಥ, ಅದರ ಕುತ್ತಿಗೆ ಹಿಸುಕಿ ಇಟ್ಟಿರುವಂಥ ಇರಾನ್ IRGC ಚೀನಾಕ್ಕೆ ಹೋಗುವ ಟ್ಯಾಂಕರ್ಗಳನ್ನು ಬಿಡ್ತೀವಿ ಅಂತಾರೆ. ಚೀನಾಕ್ಕೆ ಹೋಗುವ ಟ್ಯಾಂಕರ್ಗಳನ್ನು ಬಿಡ್ತೀವಿ, ಉಳಿದವರೆಲ್ಲ ಇಲ್ಲೇ ನಿಂತ್ಕೋಬೇಕು ಅಂತ. 700 ಹಡಗುಗಳು ಸಿಕ್ಕಾಕೊಂಡಿದ್ದಾವಲ್ಲಿ. 700 ಹಡಗುಗಳು ಸಿಕ್ಕಾಕೊಂಡಿದ್ದಾವೆ. ಅಲ್ಲಿ ಸಿಲುಕಿಕೊಂಡಿರುವ ಭಾರತೀಯರ ಸಂಖ್ಯೆ ಭಾರತದವರಿಗೆ ಆತಂಕ ಹುಟ್ಟಿಸೋ ಹಂಗಿದೆ. ಒಂದು ಅಂದಾಜಿನ ಪ್ರಕಾರ 23,000 ಭಾರತೀಯರಲ್ಲಿದ್ದಾರೆ. ಆ 700 ಹಡಗುಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು, ಅಕ್ಕಪಕ್ಕದ ಆಯಿಲ್ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು 23,000 ಭಾರತೀಯರು ಸಿಕ್ಕಾಕೊಂಡಿದ್ದಾರೆ ಹಾರ್ಮುಜ್ ಜಲಸಂಧಿಯಲ್ಲಿ. ಭಾರತದ ಹಡಗುಗಳು 7 ಆಯಿಲ್ ಟ್ಯಾಂಕರ್ಗಳು ಭಾರತದ್ದು ಸಿಕ್ಕಾಕೊಂಡಿದ್ದಾವೆ. ಅವುಗಳಲ್ಲಿ 1024 ಜನ ಭಾರತೀಯರಿದ್ದಾರೆ. ಸಾರಿ, 7 ಅಲ್ಲ, 30 ಟ್ಯಾಂಕರ್ಗಳು ಸಿಕ್ಕಾಕೊಂಡಿದ್ದಾವೆ ಭಾರತದ್ದು. ಅಂದರೆ ಭಾರತದ ಉದ್ಯಮಿಗಳ 10,000 ಕೋಟಿ ರೂಪಾಯಿ ಮೌಲ್ಯದ ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ. 10,000 ಕೋಟಿ ಮೌಲ್ಯದ್ದು. ಆ ಹಡಗುಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು 1,024 ಭಾರತೀಯರು. ಸಿಕ್ಕಿಕೊಂಡಿರುವ ಎಲ್ಲ 700 ಹಡಗುಗಳು, ಅವುಗಳಲ್ಲಿ ಪ್ರಮುಖವಾಗಿರದೆ ಆಯಿಲ್ ಟ್ಯಾಂಕರ್ಗಳು. ಆ ಆಯಿಲ್ ಟ್ಯಾಂಕರ್ಗಳಲ್ಲಿ ಮತ್ತು ಅಕ್ಕಪಕ್ಕದ ಆಯಿಲ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಸೇರಿಸಿದ್ರೆ 23,000 ಭಾರತೀಯರಲ್ಲಿ ಸಿಲುಕಿಕೊಂಡಿದ್ದಾರೆ. ಆ ವಿಷಯ ಯಾಕೆ ಬಂತು ಅಂದರೆ, ಇದೆ ಹಾರ್ಮುಜ್ ಜಲಸಂಧಿ 33 ಕಿಲೋಮೀಟರ್ನ ವ್ಯಾಪ್ತಿ ಇದೆಯಲ್ಲ, ಆ ವ್ಯಾಪ್ತಿಯ ಮೂಲಕವೇ ಎಲ್ಲ ಹಡಗುಗಳು ಹೊರಗೆ ಬರಬೇಕು. ಆಯಿಲ್ ಲೋಡ್ ಮಾಡ್ಕೊಂಡು ಹೊರಗೆ ಬರೋದು ಅಲ್ಲಿಂದ ಹೊರಗೆ ಬಂದರೆ ದೊಡ್ಡ ಅರಬ್ಬಿ ಸಮುದ್ರ, ಪಾಕಿಸ್ತಾನ, ಭಾರತದ ತೀರಗಳನ್ನು ದಾಟ್ಕೊಂಡು ಬೇರೆ ಬೇರೆ ಕಡೆ ಹೋಗ್ಬೇಕು. ಅಲ್ಲಿ ಚೀನಾದ ಹಡಗುಗಳು, ಚೀನಾಕ್ಕೆ ಹೋಗುವ ಹಡಗುಗಳನ್ನು ಬಿಡ್ತೀವಿ, ರಷ್ಯಾಕ್ಕೆ ಹೋಗುವ ಹಡಗುಗಳನ್ನು ಬಿಡ್ತೀವಿ ಅಂತ ಇರಾನ್ ಹೇಳುತ್ತೆ. ಸಂಜೆ NDTVಲಿ ಇನ್ನೊಂದು ಸುದ್ದಿ ನೋಡ್ತಾ ಇದ್ದೆ ನಾನು. ಅದು ಭಾರತಕ್ಕೆ ಸ್ವಲ್ಪ ಆಶಾದಾಯಕ ಸುದ್ದಿಯಾಗಿತ್ತು. ಅವ್ರು ಹೇಳಿದ್ದು ಅಮೇರಿಕಾ ಮತ್ತು ಯುರೋಪಿಯನ್ ಯೂನಿಯನ್ಗೆ ಹೋಗುವ ಟ್ಯಾಂಕರ್ಗಳನ್ನು ಬಿಟ್ಟು ಉಳಿದ ಎಲ್ಲ ಟ್ಯಾಂಕರ್ಗಳು ಹೊರಗೆ ಹೋಗಬಹುದು ಅಂತ ಹೇಳಿದಾರಂತೆ. ಹಂಗೆ ಒಂದು ವೇಳೆ ಆದರೆ ಭಾರತಕ್ಕೆ ಸಫಿಷಿಯೆಂಟ್ ಆಯಿಲ್ ಬರುತ್ತೆ ಅಂತ ಅರ್ಥ. ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ 3 ದೇಶಗಳು ಒಪ್ಪಿದ್ರೆ ನಾವು ಮಧ್ಯಸ್ಥಿಕೆ ವಹಿಸೋದಕ್ಕೆ ತಯಾರು ಅಂತ ಚೀನಾದವ್ರು ಹೇಳ್ತಾ ಇದ್ದಾರೆ. ಯಾವ್ಯಾವ 3 ದೇಶಗಳು? ಇರಾನ್ ಒಪ್ಪಬೇಕು, ಇಸ್ರೇಲ್ ಒಪ್ಪಬೇಕು, ಅಮೇರಿಕಾ ಒಪ್ಪಬೇಕು ಅಂತ. ಅಮೇರಿಕಾ ಒಪ್ಪುತ್ತೆ, ಬಂದುಬಿಡಿ. ಚೀನಾದ ಮಧ್ಯಸ್ಥಿಕೆ ಅನ್ನೋದಾದರೆ ಇರಾನ್ನವರು ಕುಣಿದಾಡ್ಕೊಂಡು ಬರ್ತಾರೆ. ಅಮೇರಿಕಾ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನೀವು 3 ದೇಶದವರು ಒಪ್ಪಿದ್ರೆ ನಮ್ಮ ಸಂಧಾನಕಾರರನ್ನು ಕಳಿಸ್ತೀವಿ, ವಿಶೇಷ ರಾಯಭಾರಿಯೊಬ್ಬರನ್ನು ನೇಮಕ ಮಾಡಿ ಕಳಿಸ್ತೀವಿ ಅಂತ ಚೀನಾ ಆಫರ್ ಮಾಡಿದೆ. ಚೀನಾ ವಿದೇಶಾಂಗ ಸಚಿವರ ಹೇಳಿಕೆ, ವಾಂಗ್ ಯು ಹೇಳಿಕೆ. ಯುದ್ಧಕ್ಕೆ ರಾಜತಾಂತ್ರಿಕ ಮಾರ್ಗವೊಂದೇ ಪರಿಹಾರ, ರಾಜತಾಂತ್ರಿಕ ಮಾರ್ಗವನ್ನು ನಾವು ತೆರೆಯೋದಕ್ಕೆ ಸಿದ್ಧವಾಗಿದ್ದೇವೆ ಅಂತ. ಇನ್ನೊಂದು ಕಡೆ ವ್ಲಾಡಿಮಿರ್ ಝೆಲೆನ್ಸ್ಕಿ ಯುಕ್ರೇನಿನ ಅಧ್ಯಕ್ಷರು ಆಫರ್ ಮಾಡ್ತಾ ಇದ್ದಾರೆ. ಇವ್ರ ಆಫರ್ ಏನು? ಇರಾನಿನ ದಾಳಿಗೊಳಗಾಗ್ತಾ ಇರುವ ಅರಬಿಕ್ ರಾಷ್ಟ್ರಗಳು, ಸುನ್ನಿ ರಾಷ್ಟ್ರಗಳು, ನಿಮ್ಮ ಮೇಲೆ ದಾಳಿ ಆಗ್ತಾ ಇರೋದು ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಮೂಲಕ. ಈ ಡ್ರೋನ್ಗಳು ಕ್ಷಿಪಣಿಗಳನ್ನು ಹೆಂಗೆ ಎದುರಿಸಬೇಕು ಅನ್ನೋದರಲ್ಲಿ ನಮಗೆ ಎಕ್ಸ್ಪರ್ಟೈಸ್ ಬಂದಿದೆ, ನಮಗೊಂದು ಪ್ರಾವೀಣ್ಯತೆ ಬಂದುಬಿಟ್ಟಿದೆ. ಯಾಕಂದರೆ 3 ವರ್ಷದಿಂದ ಎದುರಿಸ್ತಾ ಇದ್ದಾರೆ ಇವರು ರಷ್ಯಾದ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು. ನಿಮಗೆ ಬೇಕು ಅಂದರೆ ನಮ್ಮಲ್ಲಿನ ಎಕ್ಸ್ಪರ್ಟ್ಗಳನ್ನು ಕಳಿಸೋದಕ್ಕೆ ನಾವು ತಯಾರು ಅಂತ ಝೆಲೆನ್ಸ್ಕಿ ಆಫರ್ ಮಾಡ್ತಾ ಇದ್ದಾರೆ. ವೊಲೋಡಿಮಿರ್ ಝೆಲೆನ್ಸ್ಕಿ ಅವರು ವ್ಲಾಡಿಮಿರ್ ಪುಟಿನ್ ಇರಾನಿನ ಡ್ರೋನ್ಗಳನ್ನು ತಡೆಯೋದಕ್ಕೆ ರಕ್ಷಣಾ ತಜ್ಞರನ್ನು ಕಳಿಸಿಕೊಡೋದಕ್ಕೆ ನಾವು ತಯಾರು. ಬಟ್ ಇವ್ರದ್ದೊಂದು ಕಂಡೀಷನ್ ಇದೆ, ನಮಗೂ ರಷ್ಯಾಗೂ ಮಾತುಕತೆ ಮಾಡಿಸಿ ಅಂತ.
ನಮಗೂ ರಷ್ಯಾಗೂ ಸಂಧಾನ ಮಾಡಿಸಿ. 8ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿತ್ತು ಅಬುದಾಬಿಯಲ್ಲಿ. ಮಾರ್ಚ್ 8 ರಷ್ಯಾದ ಪ್ರತಿನಿಧಿಗಳು ಯುಕ್ರೇನಿನ ಪ್ರತಿನಿಧಿಗಳ ಮಧ್ಯದಲ್ಲಿ ಅಬುದಾಬಿಯಲ್ಲಿ ಮಾತುಕತೆ ಆಗದಂತಿತ್ತು. ಆ ಮಾತುಕತೆ ಆಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು ರಷ್ಯಾ ಯುಕ್ರೇನ್ ಮಧ್ಯದಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡುವುದಾದರೆ ಇರಾನಿನ ಡ್ರೋನ್ಗಳನ್ನು ಎದುರಿಸುವ ಎಕ್ಸ್ಪರ್ಟ್ಗಳನ್ನು ಕಳಿಸೋದಕ್ಕೆ ನಾವು ತಯಾರು ಅಂತ ಝೆಲೆನ್ಸ್ಕಿ ಹೇಳ್ತಾ ಇದ್ದಾರೆ, ಯುಕ್ರೇನಿನ ಅಧ್ಯಕ್ಷರು. ಇದೆಲ್ಲದರ ಮಧ್ಯದಲ್ಲಿ ಇರುವ ಪ್ರಶ್ನೆ ಭಾರತಕ್ಕೆ ಏನಾಗುತ್ತೆ ಅಂತ. ನಾವು ನೇರವಾಗಿ ನಮಗೂ ಈ ಯುದ್ಧಕ್ಕೂ ಸಂಬಂಧ ಇಲ್ಲ. ನಮಗಿರುವ ಕನ್ಸರ್ನು ಎನರ್ಜಿ ಬ್ಯಾಲೆನ್ಸ್ ಏನಾಗುತ್ತೆ, ಅದು ಅರ್ಥಾತ್ ಪೆಟ್ರೋಲಿಯಂ. ನಮಗಿರೋದಷ್ಟೇ. ಜಗತ್ತಿನ ಒಟ್ಟು ತೈಲ ರಿಕ್ವೈರ್ಮೆಂಟಿನ 22% ಇಲ್ಲಿಂದಾನೇ ಬರುತ್ತೆ. 22%. ಸೌದಿ ಅರೇಬಿಯಾ ಎಷ್ಟು ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೋ ಅದರ 80 to 90% ಅವ್ರು ಹೊರಗೆ ಕಳಿಸೋದೇ ಈ ಮಾರ್ಗದ ಮೂಲಕ. ಬೇರೆ ದಾರಿ ಇಲ್ಲ ಅವ್ರಿಗೆ. ಭಾರತಕ್ಕೆ ಬರುವ ಆಯಿಲ್ನ ಹತ್ತತ್ರ 50, ಅರ್ಧಕ್ಕೆ ಅರ್ಧ ಆಯಿಲ್ ಇಲ್ಲಿಂದ ಬರೋದು. IRGC ಅವರು ಇದರ ಕುತ್ತಿಗೆ ಹೆಚ್ಚಿಕೊಂಡು ಕೂತ್ಕೊಂಡಾಗ ಸಹಜವಾಗಿ ಭಾರತಕ್ಕೆ ಬರುವ ಆಯಿಲ್ ಕಡಿಮೆ ಆಗುತ್ತೆ. ಭಾರತ ಮತ್ತೆ ಹೇಳ್ತಾ ಇದೆ, ತಲೆ ಕೆಡಿಸ್ಕೋಬೇಡಿ, 74 ದಿವಸಗಳ ಸ್ಟಾಕ್ ಇದೆ ನಮ್ಮ ಹತ್ರ, 74 ದಿವಸಗಳ ಸ್ಟಾಕ್ ಇದೆ ಅಂತ. 74 ದಿವಸಗಳಲ್ಲಿ ಯುದ್ಧ ಮುಗಿಬಹುದಾ? ಗೊತ್ತಿಲ್ಲ ನಮಗೆ. ಯುದ್ಧ ಮುಗಿದ ತಕ್ಷಣ 74 ದಿವಸಗಳಲ್ಲಿ ಮುಗಿದ್ರೆ IRGC ಅವರು ಈ ರೋಡ್ ಓಪನ್ ಮಾಡಿಬಿಡ್ತಾರಾ, ಈ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡ್ತಾರಾ? ಎಲ್ಲವೂ ಅನಿಶ್ಚಿತ, ಎಲ್ಲವೂ ಅನ್ಸರ್ಟನ್ ಇದೆ. ನೋಡಿ, ಯುದ್ಧ ಶುರುವಾಯಿತು. ಡಾಲರ್ ಇನ್ ಟರ್ಮ್ಸ್ ಆಫ್ ಡಾಲರ್ ಪರ್ ಬ್ಯಾರೆಲ್ ಫ್ಲಕ್ಚುಯೇಷನ್ ಆಗಿ $10 ಜಾಸ್ತಿ ಆಗಿದೆ. ಹತ್ತತ್ರ $10 ಜಾಸ್ತಿ ಆಗಿದೆ. $70 ಪರ್ ಬ್ಯಾರೆಲ್ ಇತ್ತು, 76ಕ್ಕೆ ಹೋಯಿತು 2ನೇ ತಾರೀಕು. ನೋಡಿ, ಫೆಬ್ರವರಿ 27ರ ರೇಟ್ ಇದು. ಯುದ್ಧ ಇರಲಿಲ್ಲ, ಏನಿರಲಿಲ್ಲ, ಎಲ್ಲವೂ ಶಾಂತವಾಗಿತ್ತು, $70 ಇತ್ತು. ಮಾರ್ಚ್ 1ನೇ ತಾರೀಕು ಅಮೇರಿಕಾ ಇಸ್ರೇಲ್ ದಾಳಿ ಶುರು ಮಾಡಿದ್ವು ಇರಾನಿನ ಮೇಲೆ, $76ಗೆ ಹೋಯಿತು. ಮಾರ್ಚ್ 3, 4, 84ರ ತನಕ ಹೋಗಿತ್ತಿದು. ಮಾರ್ಚ್ 5ಕ್ಕೆ ಮತ್ತೆ 79ವರೆಗೆ ಬಂತು. 79ವರೆಗೆ ಸ್ವಲ್ಪ ಕಡಿಮೆ ಯಾಕಾಯಿತು? ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಹಾರ್ಮುಜ್ ಜಲಸಂಧಿಯಿಂದ ಹೊರಬರುವ ತೈಲ ಟ್ಯಾಂಕರ್ಗಳಿಗೆ ಅಮೇರಿಕದ ನೌಕಾಸೇನೆ ರಕ್ಷಣೆ ಕೊಡುತ್ತೆ ಅಂತ. ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂದರು. ಅದರ ಜೊತೆಗೆ ಎಲ್ಲವಕ್ಕೂ ಇನ್ಶೂರೆನ್ಸ್ ಕೊಡ್ತೀವಿ ಅಂದರು. ಹೆಚ್ಚು ಕಡಿಮೆ ಆದರೆ ಹಣಕಾಸಿನ ತೊಂದರೆ ತಲೆ ಕೆಡಿಸ್ಕೋಬೇಡಿ, ಇನ್ಶೂರೆನ್ಸ್ ಕೊಡ್ತೀವಿ ಅಂತ. ಹಂಗಂದ ಮೇಲೆ $79.5 ಇಳಿದಿದೆ. ಹೀಗೆ ಮುಂದುವರ್ಕೊಂಡು ಹೋದರೆ ಈ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪೆಟ್ರೋಲು ಡೀಸೆಲ್ಲು ರೇಟ್ ಜಾಸ್ತಿ ಆಗೋದಿದೆಯಲ್ಲ, ಅದು ಬರೀ ಅದಕ್ಕಷ್ಟೇ ನಾವು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತಿರೋದಿಲ್ಲ. ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರುತ್ತೆ. ಕ್ಯಾಸ್ಕೇಡಿಂಗ್ ಎಫೆಕ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರ ಪರಿಣಾಮ ಎಲೆಕ್ಟ್ರಾನಿಕ್ ಗೂಡ್ಸಿಂದ ಹಿಡಿದು ತರಕಾರಿ ತರಗಳ ತನಕ ಪ್ರತಿಯೊಂದು ರೇಟ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ರೇಟ್ ಜಾಸ್ತಿ ಆಗುತ್ತೆ. ಕರ್ಮಧರ್ಮ ಸಂಯೋಗದಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಿಲ್ಲ, ಸ್ಟೇಬಲ್ ಆಗಿದ್ದಾವೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಸ್ಟೇಬಲ್ ಆಗಿದೆ. ಅದು ಹೆಚ್ಚು ಕಡಿಮೆ ಆಗೋದಕ್ಕೆ ಶುರು ಮಾಡಿದ್ರೆ ಭಾರತದಲ್ಲಿ ಇನ್ಫ್ಲೇಷನ್, ಹಣದುಬ್ಬರ ವೆಲ್ ಅಂಡರ್ ಕಂಟ್ರೋಲ್. ಲಾಸ್ಟ್ ರಿಪೋರ್ಟ್ ಬಂದಾಗ 1.8% ಇತ್ತು ನಮ್ಮಲ್ಲಷ್ಟೇ ಹಣದುಬ್ಬರ. ಅಂದರೆ ಬೆಲೆ ಏರಿಕೆ ಅಂತ ಮಾತಾಡ್ತೀವಲ್ಲ, ಇಲ್ಲ, ಅದು 1.8%. 6 ತಿಂಗಳ ಹಿಂದೆ ಮೈನಸ್ನಲ್ಲಿತ್ತು. 1.8% ಯಾವುದೇ ದೇಶಕ್ಕೆ ಅತ್ಯಂತ ಹೆಲ್ದಿಯಾದ ಹಣದುಬ್ಬರ ಅದು. ಬೆಲೆ ಏರಿಕೆ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದು ಬೇರೆ, ಆನ್ ರೆಕಾರ್ಡ್ಸ್ ಅದು ಇಲ್ಲ. ಇರಾನಿಗೆ ಕಂಪೇರ್ ಮಾಡಿ. ಇರಾನು ಅಂದರೆ ಅಲ್ಲಿನ ಯುವ ಜನತೆ ಬೀದಿಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ಶುರು ಮಾಡಿದ್ದು ಒಂದು ಅಯಾತಲ್ಲಾ ಅಲಿ ಖಮೇನಿಯ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಕಟ್ಟರ್ ಇಸ್ಲಾಮಿಕ್ ಹೇರಿಕೆ ಇತ್ಯಾದಿ. ಅದರ ಜೊತೆಗೆ ಹಣದುಬ್ಬರ 40% ಇತ್ತು. 40ರಿಂದ 42% ಇತ್ತು ಅವ್ರದ್ದು. ನಮ್ಮದು 1.8% ಇದೆ.
40-42% ಹಣದುಬ್ಬರ ಇತ್ತು. $1 14 ಲಕ್ಷ ರಿಯಾಲ್ಗಳಿಗೆ ಅವರ ಕರೆನ್ಸಿ ರೇಟ್ ತಲುಪಿತ್ತು. 14 ಲಕ್ಷ ರಿಯಾಲ್ ಪರ್ ಡಾಲರ್. ಇರಾನಿನ ಒಳಗೆ ಅನ್ರೆಸ್ಟ್ ಕ್ರಿಯೇಟ್ ಆಗೋದಕ್ಕೆ ಮೇನ್ ರೀಸನ್ ಆಗಿದ್ದದು. ಭಾರತದಲ್ಲಿ ಆಯಿಲ್ ಪ್ರೈಸ್ನ ಸ್ಟೆಬಿಲಿಟಿ ಇದೆ, ಹಣದುಬ್ಬರದ ಸ್ಟೆಬಿಲಿಟಿ ಇದೆ. ಈ ಯುದ್ಧದ ಕಾರಣಕ್ಕೇನಾದರೂ ಫ್ಲಕ್ಚುಯೇಷನ್ ಆದರೆ ನೋಡಿ, ಇರಾಕಿಂದ 20% ಆಯಿಲ್ ಬರುತ್ತೆ, ಸೌದಿ ಅರೇಬಿಯಾದಿಂದ 18% ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ 12% ಬರುತ್ತೆ, ಕುವೈತ್ನಿಂದ 10%, ಅಮೇರಿಕದಿಂದ 7%, ರಷ್ಯಾದಿಂದ 19%, ನೈಜೀರಿಯಾದಿಂದ 5% ಆಯಿಲ್ ಇಂಪೋರ್ಟ್ ಮಾಡಿಕೊಳ್ತೀವಿ ನಾವು. ಇವುಗಳ ಪೈಕಿ ಮಧ್ಯಪ್ರಾಚ್ಯದಿಂದ ಬರುವ ಆಯಿಲ್ ಇದೆಯಲ್ಲ, ಹಾರ್ಮುಜ್ ಜಲಸಂಧಿಯ ಮೂಲಕನೇ ಬರಬೇಕದು, ಅಲ್ಲಿಂದನೇ ಬರಬೇಕು. ಭಾರತಕ್ಕೆ ತನಗೆ ಬೇಕಾದ ಆಯಿಲ್ನ 50% ಬೇರೆ ಬೇರೆ ಕಡೆಗಳಿಂದ ಬಂದರೆ ಇನ್ನು 50% ಇದೇ ಮಾರ್ಗದ ಮೂಲಕ ಬರಬೇಕು. ಆ ಮಾರ್ಗದ ಮೇಲೆ IRGC ಅವರು ಹಿಡಿತ ಸಾಧಿಸಿಕೊಂಡು ಕುಳಿತಿದ್ದಾರೆ. ಈ ಮಧ್ಯದಲ್ಲಿ ನಮಗೆ ಆಲ್ಟರ್ನೇಟಿವ್ ಆಪ್ಷನ್ ಏನು? ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ರಷ್ಯಾದ ಆಯಿಲ್ನ ಯಾರೂ ಖರೀದಿ ಮಾಡಬಾರ್ದು ಅಂತ ಅಮೇರಿಕ ದಿಗ್ಬಂಧನ ಹೇರ್ತು. ಭಾರತ ನಮಗೆ ಕಡಿಮೆ ರೇಟ್ನಲ್ಲಿ ಸಿಗತ್ತಪ್ಪ, ನಾವು ತಗೊಳ್ಳೋರೆ ಅಂತ ನಾವಂದ್ವಿ. ತುಂಬ ಕಡಿಮೆ ರೇಟ್ನಲ್ಲಿ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಆಯಿಲ್ ಕೊಡ್ತಾಯಿದ್ರು. ಅದಾದ ನಂತರ ಡೊನಾಲ್ಡ್ ಟ್ರಂಪು ರಷ್ಯಾದ ಆಯಿಲ್ ಖರೀದಿಯನ್ನು ಭಾರತ ಕಡಿಮೆ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ರು. ಟ್ಯಾಕ್ಸ್ ಟೆರರಿಸಮ್ ಮಾಡಿದ್ರು, ಟ್ಯಾರಿಫ್ ಟೆರರಿಸಮ್ಮು. ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕೋದಕ್ಕಿಂತ ಮುಂಚೆ ಭಾರತ ಆಯಿಲ್ ಪರ್ಚೇಸ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತು. ಕಡಿಮೆ ಮಾಡಿದೆ. ಈಗ ಮುಂಚೆ ಖರೀದಿ ಮಾಡ್ತಾ ಇದ್ದರೆ 30%ಗೆ ಬಂದಿದ್ದೀವಿ ಈಗಷ್ಟೇ. ಮುಂಚೆ 100 ಬ್ಯಾರಲ್ ತಗೋತಾ ಇದ್ದರೆ ಈಗ 30 ಬ್ಯಾರಲ್ ತಗೋತಾ ಇದ್ದೀವಿ. ಅದರ ಜೊತೆಗೆ ಮುಂಚೆ ಸಿಗ್ತಾ ಇದ್ದಷ್ಟು ಚೀಪ್ ರೇಟ್ನಲ್ಲಿ ರಷ್ಯಾದ ಆಯಿಲು ನಮಗೆ ಸಿಗ್ತಾ ಇಲ್ಲ. ಈಗ ರಷ್ಯಾಗೆ ಆವಾಗಿನ ರಿಕ್ವೈರ್ಮೆಂಟ್ಗಳೇ ಬೇರೆ ಇದ್ದವು. ಕವಡೆ ಕಾಸಿಗೆ ಕೊಟ್ಟರಲ್ಲ, ಆವಾಗ ರಿಕ್ವೈರ್ಮೆಂಟ್ಗಳು ಬೇರೆ ಇದ್ವು, ಈಗಿನ ರಿಕ್ವೈರ್ಮೆಂಟ್ಗಳು ಬೇರೆ ಇದ್ದಾವೆ. ಆಯಿಲ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ತಗೋತಾ ಇದ್ದೀವಿ. ಈಗ ಹಾರ್ಮುಜ್ ಜಲಸಂಧಿ ಬಂದಾದರೆ ರಷ್ಯಾದ ಆಯಿಲ್ಲೇ. ರಷ್ಯಾದ ಜೊತೆಗೆ ಭಾರತ ಮಾತುಕತೆಯನ್ನು ಶುರು ಮಾಡಿದೆ. 2 ಟ್ಯಾಂಕರ್ಗಳು ಪೂರ್ವ ಏಷ್ಯಾದ ಕಡೆಗೆ ಹೊರಟಿದ್ದಂಥ 2 ಟ್ಯಾಂಕರ್ಗಳನ್ನು ರಷ್ಯಾ ಭಾರತದ ಕಡೆ ತಿರುಗಿಸಿದೆ. ಎಷ್ಟು? 1.4 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಭಾರತದಲ್ಲಿ ಬರ್ತಾ ಇದೆ. ಈಗ ಇನ್ನಷ್ಟು ರಷ್ಯಾದಿಂದ ಇಂಪೋರ್ಟ್ ಜಾಸ್ತಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.